ನಮ್ಮ ಹಿರಿಯ ದಲಿತ ಮುಖಂಡರಾದ ಮಲ್ಲೇಶನ ಚೌಗಲೆ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳು ಹಾಗೂ ಇನ್ನಿತರ ಹೋರಾಟಗಾರರ ಸಮ್ಮುಖದಲ್ಲಿ ಒಂದು ಖಾನಾಪುರ ಪಟ್ಟಣದಲ್ಲಿ ಡೋಂಬಾರ್ ಸಮಾಜಕ್ಕೆ ಸ್ಮಶಾನ ಭೂಮಿ ಉಳುವಿಗಾಗಿ ಇವತ್ತಿನ ಮಾನ್ಯ ಜಿಲ್ಲಾಧಿಕಾರಿಗಳ ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಅಲ್ಲಿ ಸುಮಾರು 300 ವರ್ಷಗಳಿಂದ ಡೋಂಬಾರ್ ಸಮಾಜ ಖಾನಾಪುರ ಪಟ್ಟಣದಲ್ಲಿ ವಾಸ ಮಾಡ್ತಾ ಬ್ರಿಟಿಷರ ಕಾಲದಿಂದಲೂ ಕೂಡ ಅವರು ಅದೇ ಒಂದು ಜಾಗದಲ್ಲಿ ವಾಸ ಮಾಡ್ಕೊಂಡು ಬಂದರು. ತದನಂತರದಲ್ಲಿ 1986ರಲ್ಲಿ ಗ್ರಾಮ ಪಂಚಾಯಿತಿ ಇದ್ದಂಥ ಖಾನಾಪುರ 1986ರಲ್ಲಿ ಪಟ್ಟಣ ಪಂಚಾಯಿತಿಯಾಗಿ ಪರಿವರ್ತನೆ ಹೊಂದತಿ. ಅದರ ಪೂರ್ವದಲ್ಲಿ ಕೂಡ ಏನು ಸರ್ಕಾರದ ಬನಿ ಪತ್ರಿಕೆಯಲ್ಲಿ ಅದು ಸರ್ಕಾರಿ ಗೈರಾನ್ ಪಡ್ ಅಂತೇಳಿ ಕೇಸಿ ಸರ್ಕಾರಿ ಪಡ್ ಅಂತೇಳಿ ನೊಂದಿರುವಂಥದ್ದು ಸಂದರ್ಭ 1984ರದ್ದು. ತದನಂತರದಲ್ಲಿ ಏನು 1947ರ ಬನಿ ಪತ್ರಿಕೆಯಲ್ಲಿ ನಮ್ಮ ಭಾರತ ಸರ್ಕಾರ ಆದ ನಂತರ ಬ್ರಿಟಿಷ್ ಸರ್ಕಾರ ಹೋದ ನಂತರ ಆ ಒಂದು ಪವನಿ ಪತ್ರಿಕೆಯಲ್ಲಿ ರಾಜಾ ಸಿರಾಮಿಕ್ ಅನ್ನುವಂಥದ್ದು 99 ವರ್ಷಗಳ ಕಾಲ ಲೀಸ್ ಅಂತ ಹೇಳಿಕೆಸಿ ಇರುತ್ತೆ. ಅದು ಯಾವುದಕ್ಕೆ ಲೀಸ್ ಕೊಟ್ಟಿದ್ದಾರೆ? ಫ್ಯಾಕ್ಟ್ರಿ ಪ್ರೊಡಕ್ಷನ್ ಆದಂಥ ನಿರುಪಯುಕ್ತ ವಸ್ತುಗಳನ್ನು ಅಲ್ಲಿ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಮಾತ್ರ ಕೊಟ್ಟಿದ್ದಾರೆ. ಆದರೆ ಇಂಥ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಈಗ 2022-23 ಸಂದರ್ಭದಲ್ಲಿ ಅದನ್ನು ತಮ್ಮ ಒಂದು ಲೆಟರ್ ಹ್ಯಾಡಲ್ಲಿ ಪಟ್ಟಣ ಪಂಚಾಯತಿಗೆ ಕೊಡ್ತಾರೆ. ಪ್ಲಾಟ್ ವೈಸ್ 30x40 ಪರ್ ಪ್ಲಾಟು 138 ಪ್ಲಾಟುಗಳನ್ನು ಒಂದು ಹಂಚಿಕೆ ಮಾಡಿ ತಮ್ಮ ಲೆಟರ್ ಹ್ಯಾಡಲ್ಲಿ ಪಟ್ಟಣ ಪಂಚಾಯತಿಗೆ ನಿರ್ದೇಶನ ನೀಡ್ತಾರೆ. ಇದನ್ನು ತಮ್ಮ ಡೈರಿಯಲ್ಲಿ ನೊಂದು ಮಾಡಬೇಕು ಅಂತ. ಅರೆ ಲೀಸ್ ಮೇಲೆ ನೀವೇ ಇರಬೇಕಾದ್ರೆ ನೀವು ಇನ್ನೊಬ್ಬರಿಗೆ ಕೊಡಲಿಕ್ಕೆ ನೀವು ಯಾರು? ಅದರದ್ದು ಮೂಲ ಮಾಲಕ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಾರೆ. ಅದ್ರದ್ದು ಆ ಆಸ್ತಿಗೆ ಯಾರೂ ಹೊಣೆಗಾರ ಇರೋದಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು ಯಾರಿಗೆ ನಿರ್ದೇಶನ ನೀಡುತ್ತೋ, ಕಾನೂನು ಅಡಿಯಲ್ಲಿ ಯಾರಿಗೆ ಕೊಡಬೇಕಂತಿರುತ್ತೋ ಅಂಥ ವ್ಯಕ್ತಿಗಳಿಗೆ ಕೊಡ್ತಾರೆ. ಅದು ಕೂಡ ನೀವು ಎಂಥದನ್ನು ಪರಭಾರೆ ಮಾಡತ್ತೀರಿ ಅಂತಂದರೆ, ಮನುಷ್ಯನಿಗೆ ಅವಶ್ಯವಾದಂಥ ಕೊನೆಯ ಸ್ಥಾನ ಸುಸಜ್ಜಿತವಾಗಿ ಅವನ ನೆಮ್ಮದಿಯವಾಗಿ ಅವನ ಒಂದು ಸ್ಮಶಾನದಲ್ಲಿ ಹೂಳಲಿಕ್ಕೆ ಇರುವಂಥ ಜಾಗನ ಒಂದು ತಗೊಳ್ತಾರೆ ಅಂತಂದರೆ, ಮುಂದಿನ ದಿನಗಳಿಗೆ ಇನ್ನು ಎಂಥದನ್ನು ನೀವು ಕಬಳಿಸ್ಲಿಕ್ಕೆ ತಯಾರಿದ್ದೀರಾ? ನಿಮಗೂ ಮಾನವೀಯತೆ ಇಲ್ವಾ? ನಿಮಗೂ ಇದಿಲ್ವಾ? ಅದು ಸ್ಮಶಾನದಲ್ಲಿ ಬರೀ ಅದನ್ನು ಕಬಳಿಸೋದು ಅಷ್ಟೇ ಅಲ್ಲದೆ ರಾತ್ರೋರಾತ್ರಿ ಬೋರ್ವೆಲ್ ಕೊರೆಸೋದು, ರಾತ್ರೋರಾತ್ರಿಯಲ್ಲಿ ಅಕ್ರಮ ಕಟ್ಟಡಗಳ ನಿರ್ಮಾಣ ಮಾಡೋದು, ರಾತ್ರೋರಾತ್ರಿ CC ಫುಟೇಜ್ಗಳನ್ನು ಸದ್ಯಕ್ಕಾಲಿ ಅಳವಡಿಸ್ತಾ ಇದ್ದಾರೆ. ಸರ್ಕಾರಿ ಜಾಗೆಯಲ್ಲಿ ಖಾಸಗಿ ವ್ಯಕ್ತಿಗಳ CC ಫುಟೇಜ್ಗಳ ದರ್ಬಾರ. ಯಾಕೆ ಸರ್? ಮತ್ತೆ ಹೇಳ್ತಾರೆ ಅಧಿಕಾರಿಗಳು ಬೇಕಾದಂಥವ್ರ ಕಡೆಗೆ ಹೋಗ್ರಿ, ಎಲ್ಲ ಅಧಿಕಾರಿಗಳನ್ನ ನಾವು ಖರೀದಿ ಮಾಡ್ತೀವಿ ಅಂತ ಹೇಳ್ತಾರೆ. ಪಾಪ ಆ ಮುಗ್ಧ ಜನಗಳಿಗೆ. ಅರೆ ಯಾರನ್ನ ಖರೀದಿ ಮಾಡ್ತೀರಾ? ಸರ್ಕಾರನ ಖರೀದಿ ಮಾಡ್ತೀರಾ? ಅಧಿಕಾರಿಗಳನ್ನ ಖರೀದಿ ಮಾಡ್ತಿದ್ದೀರಾ? ಯಾವೋ ಒಬ್ಬ ವ್ಯಕ್ತಿ ತಪ್ಪಿತಸ್ಥ ಅಧಿಕಾರಿ ಇರ್ಬೋದು, ಅಂಥವ್ನ ಖರೀದಿ ಮಾಡಿ ನೀವು. ಮಾನ್ಯ ಜಿಲ್ಲಾಧಿಕಾರಿಗಳಂತ ನಿಷ್ಠಾವಂತ ಅಧಿಕಾರಿಗಳು, ಶೋಷಿತ ಸಮುದಾಯದ ಪರವಾಗಿ ನಿಂತಂಥ ಮಾನ್ಯ ಜಿಲ್ಲಾಧಿಕಾರಿಗಳು, ನಮಗೆ 100% ಗೊತ್ತಿದೆ ನ್ಯಾಯ ಸಿಗುತ್ತೆ, ಈ ಸಮುದಾಯಕ್ಕೆ ಸ್ಮಶಾನ ಭೂಮಿ ಶಾಶ್ವತವಾದ ಪರಿಹಾರ ಸಿಗುತ್ತೆ ಅಂತೇಳಿ ನಮಗೆ 100% ಕನ್ಫರ್ಮ್. ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ CCTV ಕ್ಯಾಮ್ರಾ ಇದೆ, ಹೆಣ್ಮಕ್ಳು ಅಲ್ಲೇ ಶೌಚಾಲಯ. ಹೌದು, ಅಲ್ಲಿ ಬಯಲು ಶೌಚಾಲಯ ಹೋಗ್ತಾರೆ. ಈ ಮುಂಚೆ ಅದಕ್ಕೆ ಸ್ಲಮ್ ಬೋರ್ಡಿಂದ 45 ಲಕ್ಷ ರೂಪಾಯಿಗಳ ಅನುದಾನ ಅಡಿಯಲ್ಲಿ CC ರಸ್ತೆಯನ್ನು ಕೂಡ ಮಾಡಿದ್ದಾರೆ. ಅದೇ ಜಾಗದಲ್ಲಿ ಈಗಾಗಲೇ ಅದರ ಸುಮಾರು ವರ್ಷಗಳ ಹಿಂದೆ ಅಲ್ಲಿ 100 ಶೌಚಾಲಯಗಳ ಮಂಜೂರಾತಿನೂ ಬಂದಿತ್ತು. ಯಾವುದೋ ಪ್ರಭಾವಿ ವ್ಯಕ್ತಿಗಳಿಂದ ಅದನ್ನು ರದ್ದುಗೊಳಿಸಿದರು. ಅಂದರೆ ಅಲ್ಲಿ ಸರ್ಕಾರದ ಕೆಲಸ ಮಾಡಲಿಕ್ಕೆ ಕೊಡ್ತಾ ಇಲ್ಲ ಪ್ರಭಾವಿ ವ್ಯಕ್ತಿಗಳು. ಮತ್ತು ಇನ್ನಾದರೂ ಜಿಲ್ಲಾಧಿಕಾರಿಗಳಿಗೆ ಬಂದಿದೆ, ಕೆಲವೊಂದು ಕಾಲಾವಕಾಶ ಕೊಟ್ಟಿದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ. ಅತಿ ಶೀಘ್ರದಲ್ಲಿ ಒಂದು ಸಭೆ ಕರೆದು ನಾವು ಈ ಡೋಂಬಾರ್ ಸಮಾಜಕ್ಕೆ ಶಾಶ್ವತ ಪರಿಹಾರ ಕೊಡ್ತೇವೆ. ಸೈಟ್ಗಳು ಆಗಲೇ ಒಂದು 34 ಸೈಟ್ಗಳು ಆಗಿದಾವೆ ಸರ್. ಯಾವುದೋ ಒಂದು ಈಗ ಸುಪ್ರೀಂ ಕೋರ್ಟ್ ಉಚ್ಚ ನ್ಯಾಯಾಲಯದ ಆದೇಶ ಯಾವುದೋ ಒಂದು ಹಿಡ್ಕೊಂಡು ಬಂದು ಅದು ಟೆಂಪ್ರವರಿ ಇಂಜೆಕ್ಷನ್ ಇದೆ, ಆದರೆ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ. ಅಂಥದನ್ನು ಇಟ್ಕೊಂಡು ಪಾಪ ಇಂಥ ಒಂದು ಸಮುದಾಯಗಳಿಗೆ ಅನ್ಯಾಯ ಆಗ್ತಾ ಇದೆ, ಸ್ಮಶಾನವನ್ನು ಕಬಳಿಸ್ತಾ ಇದ್ದಾರೆ. ಅಂದರೆ ಇನ್ನು ಯಾರಿಗೆ ಕೇಳಬೇಕು ಸರ್? ಜಮೀನು ಕೇಳ್ತಾ ಇಲ್ಲ, ಮನೆ ಕೇಳ್ತಾ ಇಲ್ಲ, ಆಸ್ತಿ ಕೇಳ್ತಾ ಇಲ್ಲ. ಕೊನೆ ಕ್ಷಣದಲ್ಲಿ ಮನುಷ್ಯನಿಗೆ ಬೇಕಾದಂಥ ಶಾಶ್ವತ ನೆಲೆ ಕೇಳ್ತಾ ಇದ್ದೀವಿ. ಮಾಧ್ಯಮ ಮುಖಾಂತರ ಇಷ್ಟೇ ನಾವು ಮನವಿ ಮಾಡ್ತೀವಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಆ ಒಂದು ಕುಟುಂಬಕ್ಕೆ, ಆ ಒಂದು ಸಮುದಾಯಕ್ಕೆ ಶಾಶ್ವತ ಸ್ಮಶಾನ ಭೂಮಿ ಸಿಗಲಿ ಅನ್ನುವಂಥದ್ದು ಮಾಧ್ಯಮ ಮುಖಾಂತರ. ತಮ್ಮ ಹೆಸರು? ರಾಜಶೇಖರ್ ಇಂಡಲ್ಗಿ, DSS ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ.